ನಮಸ್ಕಾರ. ಆಹಾರ ಆರೋಗ್ಯ ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಾಘವೇಂದ್ರ ಕುಮಾರ್ ಕೆ. ಇವರು ಸೈಕ್ಯಾಟ್ರಿಯಲ್ಲಿ MD ಅನ್ನ ನಿಮ್ಹಾನ್ಸ್ ಇನ್ಸ್ಟಿಟ್ಯೂಟ್ ಇಂದ ಮಾಡಿ ಮುಂದೆ ಚೈಲ್ಡ್ ಅಂಡ್ ಅಡೋಲೆಸೆಂಟ್ ಸೈಕಾಲಜಿಯನ್ನು ಕೂಡ ಡಿಪ್ಲೊಮಾನ ನಿಮ್ಹಾನ್ಸ್ ಇಂದ ಮಾಡಿದ್ದಾರೆ. ಅದಲ್ಲದೆ ಚೈಲ್ಡ್ ರೈಟ್ಸ್ ಲಾ ಅದ್ರ ಬಗ್ಗೆ ಡಿಗ್ರಿ ತಗೊಂಡು ಡೆವಲಪ್ಮೆಂಟಲ್ ನರ್ಸರಿ ಫೌಂಡರ್ ಡಿಸಾರ್ಡರ್ಸ್ ಮಾನಮಂದಿರ ಅನ್ನ ಹೆಲ್ತ್ ಕೇರ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಅಂಡ್ ಇಡೀ ದೇಶದಲ್ಲಿ ಹಿ ಇಸ್ ದ ಫಸ್ಟ್ ಕ್ವಾಲಿಫೈಡ್ ಚೈಲ್ಡ್ ಸೈಕ್ಯಾಟ್ರಿಸ್ಟ್ ಇನ್ ಇಂಡಿಯಾ ಟು ಬಿಕಮ್ ದ ಚೈಲ್ಡ್ ರೈಟ್ಸ್ ಅಡ್ವೊಕೇಟ್. ಸೊ ಇಂಥ ಮಹಾನ್ ವ್ಯಕ್ತಿಗಳು ನಮ್ಮಲ್ಲಿ ಇವತ್ತೇ ಬಂದಿದ್ದಾರೆ. ಅವರನ್ನ ಸ್ವಾಗತ ಮಾಡ್ಕೋಣ. ನಮಸ್ಕಾರ ಡಾಕ್ಟರ್ ರಾಘವೇಂದ್ರ ಅವರೇ. ಇತ್ತೀಚಿನ ದಿನದಲ್ಲಿ ಎಲ್ಲೋ ಒಂದು ಕಡೆಗೆ ಮಕ್ಕಳಿಗೆ ಗಮನನೇ ಇಲ್ಲ. ಓದೋ ಕಡೆ ಗಮನ ಇಲ್ಲ, ಕೆಲ್ಸದ ಕಡೆ ಗಮನ ಇಲ್ಲ. ಏನ್ ಮಾಡಿದ್ರು ಕೂಡ ತಪ್ಪು ಮಾಡ್ತಾ ಇರ್ತಾರೆ. ಅದನ್ನ ತಿದ್ಕೊಳ್ಳೋಕ್ಕೂ ಹೋಗೋದಿಲ್ಲ. ಆದ್ರೆ ಬೇಡವಾದಂಥ ಬೇರೆ ಎಲ್ಲ ಆಕ್ಟಿವಿಟಿಗಳನ್ನ ಅನ್ವಾಂಟೆಡ್ ಬೇಕಾದಷ್ಟು ಮಾಡ್ತಾ ಇರ್ತಾರೆ. ಇತ್ತೀಚೆಗೆ ಒಂದು ಕಾಲೇಜ್ಗೆ ಹೋಗಿದ್ದೆ. ಪ್ರಿನ್ಸಿಪಲ್ ಮಾತ್ರ ನನ್ನ ಜೊತೆಗೆ ಮೇಲ್ ಕೂತಿದ್ರು. ಮುಂದ್ಗಡೆ ರೋಡ್ ಪೂರ್ತಿ ಖಾಲಿ. ಅಲ್ಲಿ ಪ್ರೊಫೆಸರ್ಸು ಇಲ್ಲ, ಟೀಚರ್ಸು ಇಲ್ಲ, ವೈಸ್ ಪ್ರಿನ್ಸಿಪಲ್ ಯಾರೂ ಇಲ್ಲ. ನಾನು ಅವ್ರು ಕೇಳಿದೆ, ಯಾಕೆ ನಿಮ್ಮ ಟೀಚಿಂಗ್ ಸ್ಟಾಫ್ ಯಾರೂ ಇಲ್ಲ, ನೀವು ಒಬ್ರೇನಾ ಅಂತ. ಇಲ್ಲ ಮೇಡಮ್, ನೋಡಿ ಅಲ್ಲಿ ಸ್ಟೂಡೆಂಟ್ಸ್ ಮಧ್ಯಕ್ಕೆ ಒಂದೊಂದು ಲೈನ್ಗೆ ಒಬ್ಬೊಬ್ರು ಎರಡೂ ಕಡೆ ಕೂತಿದ್ದಾರೆ ನೋಡಿ ಅಂತ. ಅಂದ್ರೆ ಮಕ್ಕಳು ಮೊಬೈಲ್ ನೋಡ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ಅವ್ರ ಗಮನ ಹರಿಸ್ದಾಗೆ ಕಂಟ್ರೋಲ್ ಮಾಡಕ್ಕೆ ಅಲ್ಲಿ ಕೂತಿದ್ದಾರೆ. ತಂದೆ ತಾಯಿಗಳಿಗಂತೂ ಆಗ್ತಾನೆ ಇಲ್ಲ. ಇದಕ್ಕೆ ಏನಂತಾರೆ, ಯಾಕೆ ಹೀಗಾಗ್ತಾ ಇದೆ, ದಯವಿಟ್ಟು ತಿಳಿಸಿ ಸರ್. ನಮಸ್ತೆ ಮೇಡಮ್. ನೀವು ಕೊಟ್ಟ ಇಂಟ್ರೊಡಕ್ಷನ್ಗೆ ಬಹಳ ಧನ್ಯವಾದ. ಒಂದು ಚಿಕ್ಕದೊಂದು ಇದು ಅಂದ್ರೆ ಮೊದಲು DPM ಮಾಡಿ ಆಮೇಲೆ MD ಮಾಡಿದ್ದು, ಆಮೇಲೆ DM ಚೈಲ್ಡ್ ಸೈಕಾಲಜಿ. ಸೊ ಮತ್ತೆ ನೋಡಿ, ಈಗ ನೀವು ತುಂಬಾ ಮುಖ್ಯವಾದ ಒಂದು ವಿಷಯ ತಗೊಂಡು ಬಂದ್ರಿ. ಇವಾಗಿನ ಮಕ್ಕಳಲ್ಲಿ ಮಕ್ಳು ಯಾಕೆ, ಈಗ ಯುವಕರಲ್ಲೂ ಕೂಡ, ಯುವತಿಯರಲ್ಲೂ ಕೂಡ ಏಕಾಗ್ರತೆ, ಅಟೆನ್ಷನ್ ಕೊರತೆ ಸ್ವಲ್ಪ ಹೆಚ್ಚು. ಅಂದ್ರೆ ಈಗ ADHD ಅನ್ನೋ ತೊಂದರೆ ಅದನ್ನ ಪಕ್ಕಕ್ಕೆ ಇಟ್ಬಿಡೋಣ ಒಂದು 5 ನಿಮಿಷ. ಆಸ್ ಅ ಪಾಪ್ಯುಲೇಷನ್, ಒಂದು ಜನಸಂಖ್ಯೆ, ಆ ಗುಂಪಾಗಿ ಅಲ್ಲಿ ಏಕಾಗ್ರತೆ ಕೊರತೆ ಯಾಕೆ ಆಗ್ತಿರಬಹುದು ಅನ್ನೋದು ಕೂಡ ಒಂದು ವಿಶ್ಲೇಷಣೆ ಗಂಭೀರವಾದಂತ ವಿಚಾರ ಮಾಡ್ಬೇಕಾದಂಥದ್ದು. ಹೌದು ನೋಡಿ, ನನ್ನ ಅನಿಸಿಕೆಯಲ್ಲಿ ಏನಾಗಿದೆ ಗೊತ್ತಾ, ಇವಾಗ ಸ್ವಲ್ಪ ಎಲ್ಲ ಸ್ವಲ್ಪ ಸುಲಭವಾಗಿ ಸಿಗೋ ರೀತಿ. ಈಗ ಉದಾಹರಣೆಗೆ ಏನಾದ್ರು ತಗೊಳ್ಬೇಕು ಅಂತ ಅಂದ್ರೆ ಅಮೆಝಾನ್ ಅಲ್ಲೋ ಮತ್ತೊಂದರಲ್ಲೋ ಸ್ವಿಗ್ಗಿಲೋ ಟಕ್ ಅಂತ ಬಂದ್ಬಿಡತ್ತೆ. ಅಥವಾ ಕ್ವಿಕ್ ಕಾಮರ್ಸ್ ಅಂತ ಹೇಳ್ತಾರಲ್ವಾ, ಅದು ನೂರಾರು ಕೋಟಿ ಡಾಲರ್ ಬೆಲೆ ಬಾಳುವಂತ ಒಂದು ಉದ್ಯಮ ಅದು. ಆ ಥರ. ಮತ್ತೆ ಈಗ ಎಲ್ಲಾನು ಏನಾಗುತ್ತೆ, ಮುಂಚೆ ಆದ್ರೆ ಈಗ ರಾಮಾಯಣ ನೋಡ್ಬೇಕು ಅಂತ ಕೂತ್ಕೊಂಡ್ರೆ ಮುಂದಿನ ಭಾನುವಾರ ತನಕ ಕಾಯ್ಬೇಕು, ಈ ಭಾನುವಾರ ಮುಗಿದ ಮೇಲೆ ಅಲ್ಲಿ ತನಕ ಕಾಯ್ಲೇಬೇಕು. ಸೊ ಏನೇ ಎಲ್ಲ ಇದ್ರು ಎಲ್ಲ ಪಕ್ಕಕ್ಕಿಟ್ಟು ಅಷ್ಟೊತ್ತು ಕೂತ್ ನೋಡಿ ಮತ್ತೆ ಬಾಕಿ ಎಲ್ಲ ನಮ್ಮ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಇವಾಗ ಹೇಗಾಗಿದೆ ಅಂದ್ರೆ, ಎಲ್ಲ ಈಗ ಯಾವ್ದೋ ಸೀರಿಯಲ್ ನೋಡ್ಬೇಕಂದ್ರೆ ಟಕ್ ಅಂತ OTT ತೆಗೆದು ನೋಡ್ತಾರೆ, ಮತ್ತೆ ಅದು ಮುಗಿಯೋ ತನಕ, ಎಲ್ಲ ಎಪಿಸೋಡ್ ಮುಗಿಯೋ ತನಕ ನೋಡ್ತಾರೆ. ಸೊ ಹಾಗಾಗಿ ಆ ತಾಳುವಿಕೆ ಅನ್ನೋದೊಂದಿದೆಯಲ್ಲ, ಅದು ಸ್ವಲ್ಪ ತಾಳ್ಮೆ ಕಳ್ಕೊಳ್ತಾ ಇದ್ದಾರೆ. ಈಗ ಅದು ಹೇಳ್ತಾರಲ್ಲ, ತಾಳಿದವನು ಬಾಳಿ ಅನ್ನಂತ ಮರ್ತು ಬಿಟ್ಟು ಎಲ್ಲವನ್ನು ತಕ್ಷಣಕ್ಕೆ ಬೇಕು, ಸಿಗ್ಬೇಕು. ಅದು ನಿಜ. ನೋಡಿ, ಇನ್ನೊಂದಿತ್ತಲ್ಲ, ಅದು ನಮ್ಮ ಇವರು, ನನ್ಗೆ ಇಫ್ ಐ ಆಮ್ ನಾಟ್ ರಾಂಗ್, ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿ ಅವ್ರು ಹೇಳಿರೋದು ಅನ್ಕೊಳ್ತೀನಿ, ತಾಳುವಿಕೆಗಿಂತ ತಪವೂ ಇನ್ನಿಲ್ಲ ಅಂತ ಹೇಳಿದ್ದಾರೆ. ಸೊ ಆ ತರ ಸ್ವಲ್ಪ ತಾಳೋದು ಒಂದು ಸ್ವಲ್ಪ ಈ ಜನ ಇದು ನೋಡಿ, ಅವ್ರನ್ನ ಸ್ವಲ್ಪ ಅಲ್ಲ, ವಿಪರೀತ. ಈಗ ನೆನ್ನೆ ನೋಡಿದ್ರಲ್ಲ, ಇದು ಐಫೋನ್ ಕೊಡಿಸ್ಕೊಡ್ಲಿಲ್ಲ ಅಂತ ತಂದೆ ತಾಯಿ ಎಲ್ಲ ಸೇರ್ಕೊಂಡು 3 ಜನ ಹೋಗಿರೋದು. ಇದಕ್ಕಿಂತ ದುರಂತ ಬೇಕೆ? ಅಂದ್ರೆ ಎಷ್ಟು ಆತುರತೆ ಬಂದ್ಬಿಟ್ಟಿದೆ ಯುವಕರಲ್ಲಿ ಅಂತ. ದುರಂತ. ಮನಸ್ಸಿಗೆ ಬಹಳ ನೋವಾಗುವಂತ ಸಂಗತಿ ಅದು ಕೇಳ್ಬಿಟ್ಟು. ಅಂದ್ರೆ ನಾನು ಅದನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೆ, ಎಲ್ಲಾ ಕಡೆ ಅದೇ ಬರ್ತಾ ಇತ್ತು, ಎಲ್ಲ ಅದೇ ಸುದ್ದಿ ಹರಿದಾಡ್ತಾ ಇತ್ತು. ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೆ ಏನಾಗಿದ್ದಿರ್ಬೋದು ಅಂತ. ಯಾಕಂದ್ರೆ ಈ ತರ ತೊಂದರೆಗಳು ನಾವು ನೋಡ್ತೀವಿ ಸಾಕಷ್ಟು. ಅಂದ್ರೆ ನೋಡಿ, ಆ ಹುಡುಗನಿಗೆ ಬೇರೆಯವ್ರ ಕೈಯಲ್ಲಿ ನಾನು ಸೈ ಅನ್ಸ್ಕೋಬೇಕು, ನನ್ನ ಹತ್ರ ಆ ಫೋನ್ ಇದೆ, ಬೇಷ್ ಅನ್ಸ್ಕೋಬೇಕು, ಭಲೆ ಅನ್ಸ್ಕೋಬೇಕು ಅನ್ನೋ ಒಂದು ಆತರ. ಅದು ಅವನಿಗೆ ಬಹುಶಃ ಬೇರೆ ವಿಚಾರದಲ್ಲಿ ಆಗ್ಲಿಲ್ಲ, ಓದಿನ ವಿಚಾರದಲ್ಲೋ ಕ್ರೀಡೆ ವಿಚಾರದಲ್ಲೋ ಆಗದೆ, ನನ್ನ ಹತ್ರ ಇದಿದ್ರೆ ಆದ್ರೂ ನನ್ನ ಫ್ರೆಂಡ್ಸ್ ನನ್ನನ್ನು ಒಪ್ಕೊಳ್ತಾರೆ, ನನ್ನನ್ನು ಸೈ ಅನ್ಕೊಳ್ತಾರೆ, ಆ ರೀತಿ.
ಸೊ ಆ ನೋವು, ಆ ಒಂದು ಹಂಬಲ ಆಯ್ತಲ್ಲ, ಅದು ಆ, ಕಿಶೋರಾವಸ್ಥೆ ಅಥವಾ ಯುವ ಜನತೆಯಲ್ಲಿ ಅದು ಇರ್ಬೇಕು. ಹದಿಹರೆಯದ ಅದೇ ಯುವಕರು. ಜನಸಂಖ್ಯೆ ಹದಿಹರೆಯದ ಗುಂಪಲ್ಲಿ ಅದು ತುಂಬಾ ಕಾಮನ್. ವ್ಯಾಲಿಡೇಷನ್ ಅಂತ ಹೇಳ್ತಾರೆ, ಅಂದ್ರೆ ಆ, ಹ್ಮ್. ಗುರುತಿಸ್ಕೊಳ್ಳೋದು. ಈಗ ಉದಾಹರಣೆಗೆ ನಾನು ಲಯೋನೆಲ್ ಮೆಸ್ಸಿನ ಇಷ್ಟಪಡ್ತೀನಿ. ಹ್ಮ್. ಸೊ ನಾನು ಲಯೋನೆಲ್ ಮೆಸ್ಸಿನ ಇಷ್ಟಪಡೋ ಹುಡುಗರ ಜೊತೆನೇ ಸೇರ್ತೀನಿ. ಸೊ ಆ ರೀತಿ. ಅಥವಾ ನಾನು ವಿರಾಟ್ ಕೊಹ್ಲಿನ ಇಷ್ಟಪಡ್ತೀನಿ. ವಿರಾಟ್ ಕೊಹ್ಲಿ ಅಪೋನೆಂಟ್ ಯಾರು ಇರ್ತಾನೋ ಅವ್ನ್ ಕಂಡ್ರೆ ನನ್ಗೆ, ವಿರಾಟ್ ಕೊಹ್ಲಿನ ಇಷ್ಟಪಡ್ದಿರೋ ನನ್ ಕಂಡ್ರೆ ನನಗೆ ಅವನಿಗೆ ಆಗೋಲ್ಲ. ಸೊ ಆ ರೀತಿ ಒಂದು ಒಂದು ವಿಚಾರಕ್ಕಾಗಿ ಬೆಸೆಯುವಂತ ಪ್ರವೃತ್ತಿ ಈ ವಯಸ್ಸಲ್ಲಿ ಜಾಸ್ತಿ, ಕಿಶೋರಾವಸ್ಥೆಯಲ್ಲಿ, ಹದಿಹರೆಯದ ವಯಸ್ಸಲ್ಲಿ. ಹ್ಮ್. ಸೊ ಮಕ್ಳಲ್ಲಿ ಏನಾಗುತ್ತೆ, ಈಗ ಓಕೆ ಅವನ ಹತ್ರ ಒಂದು ಮೊಬೈಲ್ ಫೋನ್ ಇದೆ, ಅವನ ಹತ್ರ ಚೆನ್ನಾಗಿರೋದೊಂದಿದೆ ಅಂತ ಅವನನ್ನ ನೋಡಿ ಇವರೆಲ್ಲ ನಾನು ತಗೋಬೇಕು ಅನ್ನೋದೊಂದು, ಎಲ್ಲರಿಗೂ ಅದೊಂದು ಹಂಬಲ. ಮುಂಚೆ ಏನಾಗ್ತಾ ಇತ್ತು, ಈ ಸೋಷಿಯಲ್ ಮೀಡಿಯಾ ಜಾಸ್ತಿ ಇಲ್ಲದೆ ಇದ್ದಿದ್ರಿಂದ ನಮ್ಮ ನೆರೆಹೊರೆ, ನಮ್ಮ ಬಂಧು ಬಳಗ ಅಂಥವ್ರನ್ನ ಒಂದು 20 ಜನ ನೋಡಿ ಅಷ್ಟೇ ನಾವು ಕಂಪೇರ್ ಮಾಡ್ಕೊಳ್ತಾ ಇದ್ವಿ. ಹ್ಮ್. ಇವಾಗ ಆ ಹ್ಮ್. ರೀತಿ ಅಲ್ಲ. ಯಾವ್ದೋ ದೂರದ ದೇಶದಲ್ಲಿ ಯಾವ್ದೋ ಮೂಲೆಯಲ್ಲಿ ಕೂತಿರೋ ಹುಡುಗ ಯಾವ್ದೋ ಒಂದು ಫೋನ್ ನಾನು ತಗೊಂಡೆ ಚೆನ್ನಾಗಿದೆ ಅಂತ ಹಾಕಿದ್ರೆ ಅದರ ಆಸೆ ಇವನಿಗೆ ಮನ್ಸಲ್ಲಿ ಅರಳುತ್ತೆ, ಇವನಿಗೆ ಇವಳಿಗೆ ಯಾರಿಗಾದ್ರು. ಸೊ ಅದನ್ನ ನೋಡಿ ಈಗ, ಜೊತೆಗೆ ಏನಾಗಿದೆ, ಫ್ರಸ್ಟ್ರೇಷನ್ ಟಾಲರೆನ್ಸ್ ಅಂತ ಹೇಳ್ತಾರಲ್ವಾ, ಸಂಕಟ ಸಹಿಷ್ಣುತೆ ಅಂತ ಹೇಳ್ತಾರೆ. ಹಾ ಫ್ರಸ್ಟ್ರೇಷನ್ ಹಾ 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 ಅದು ಬಹಳ ಕಡಿಮೆ. ಈಗ ನೋಡಿ, 3 ತಾಸು ಆ ಹುಡುಗ ಬೆಟ್ಟದ ಮೇಲೆ ನಿಂತು, ಬೆಟ್ಟದ ತುದಿಲ್ ನಿಂತು 3 ತಾಸು ಅವನು ಪೀಡಿಸಿದಾನೆ, ಕಾಡಿದಾನೆ, ಅವ್ರ ಅಪ್ಪ ಅಮ್ಮ ಬೇಡ್ಕೊಂಡಿದ್ದಾರೆ ಅಂದ್ರೆ ಲೆಕ್ಕ ಹಾಕಿ ಅವನ ಮನ್ಸಲ್ಲಿ ಎಷ್ಟು ಆಮೇಲೆ 3 ಜನ ಪೊಲೀಸ್ನವರು ಎಲ್ಲರೂ ನೆಟ್ಟಿಡ್ಕೊಂಡು ಬಿದ್ರೆ ಅವನಿಗೆ ಹಿಡಿಯಕ್ಕೆ ಅಂತ ಅಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಆದ್ರೂ ಆ ಕಡೆ ಈ ಕಡೆಯಿಂದ ಓಡಾಡ್ತಾ ಇದ್ದಾನೆ. ಅದು ಮಾನಸಿಕ ತೊಂದರೆನಾ ಅಥವಾ ಅದು ಈಗಿನ ಯುವಕರಲ್ಲಿ ಸಾಮಾನ್ಯನಾ ಅಂತ? ಆ ಮೇಡಮ್ ನೋಡಿ, ನನ್ನ ಅಭಿಪ್ರಾಯದಲ್ಲಿ ಅದು ಆ, ಆ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಅದು ಒಳಗೆ ಯಾವುದೋ ಒಂದು ಮಾನಸಿಕ ತೊಂದರೆ ಇತ್ತು. ಇರ್ಬೇಕು. ಹೌದು ಹೌದು. ದುರದೃಷ್ಟ ಏನಾಗತ್ತೆ ಗೊತ್ತಾ ನೋಡಿ, ಈಗ ಮಾನಸಿಕ ತೊಂದರೆಗಳು ಎದ್ದು ಕಾಣಂತದಲ್ಲ. ಕೈ ಗೊತ್ತಾಗಲ್ಲ. ಮೂಳೆ ಮುರಿದಿದ್ರೆ ಕಾಣತ್ತೆ, ಯಾರಿಗಾಗ್ಲಿ ಹೌದು ಕಾಣತ್ತೆ. ಡಾಕ್ಟರ್ ಹೌದು ಹೌದು ಆಗ್ಬೇಕಂತಿಲ್ಲ, ನೋಡಿದ್ರೆ ಮೂಳೆ ಮುರಿದಿದೆ ಅಂತ ಕಾಣತ್ತೆ. ಮತ್ತೆ ಅದನ್ನ ಹೌದು ಬಳಸೋಕ್ಕಾಗಲ್ಲ. ಈಗ ಕೈ ಮೂಳೆ ಮುರಿದಿದ್ರೆ ಆ ಕೈ ಬಳಸೋಕ್ಕಾಗಲ್ಲ. ಸೊ ಹಾಗಾಗಿ ಅದು ಹೌದು. ಎದ್ದು ಕಾಣುತ್ತೆ. ಇದು ಹ್ಮ್. ಹ್ಮ್. ಮನಸ್ಸಿಗೆ ಏನಾಗುತ್ತೆ, ಮನಸ್ಸಿನ ಯಾವುದೋ ಒಂದು ಭಾಗ, ಅಂದ್ರೆ ಉದಾಹರಣೆಗೆ ಅವನ ಸಂಕಟ ಸಹಿಷ್ಣುತೆ ಆಗ್ಲಿ, ಫ್ರಸ್ಟ್ರೇಷನ್ ಟಾಲರೆನ್ಸ್, ಹ್ಮ್. ಅಥವಾ ಅವನ ಆ, ಏಕಾಗ್ರತೆ ಆಗ್ಲಿ, ಅಂಥದ್ದು ಅಲ್ಲಲ್ಲಿ ಕೆಲವು ಕಡೆ ಇದಾಗಿರುತ್ತೆ, ಲೋಪ ಇರುತ್ತೆ. ಬಾಕಿ ಎಲ್ಲ ಕಡೆ ಹ್ಮ್. ಚೆನ್ನಾಗಿ ಜೀವನ ನಡ್ಸ್ಕೊಂಡು ಹೋಗ್ತಾ ನಾರ್ಮಲ್ ಇರ್ತಾರೆ. ತರ ಕಾಣ್ತಾ ಇರ್ತಾರೆ, ಹಾಗಾಗಿ ಜನರಿಗೆ ಗೊತ್ತಾಗಲ್ಲ. ಹೌದು. ಹಾಗಾಗಿ ಗೊತ್ತಾಗಲ್ಲ. ಮತ್ತೆ ಜನಗಳು ಕೂಡ ಅದನ್ನ ಬೇಗ ಪಿಕ್ ಮಾಡಲ್ಲ. ಏನಾಗುತ್ತೆ, ಹೌದು. ಈಗ ಮಾನಸಿಕ ತೊಂದರೆ ಇದ್ರೆ ಅದೊಂದು ಹುಚ್ಚು, ಮತ್ತೊಂದು ಅಂತ ಅದರದೊಂದು ಆ ಕಪ್ಪು ಕಪ್ಪು ಮಚ್ಚೆ ಬೀಳತ್ತೆ ಅನ್ನೋ ಸ್ಟಿಗ್ಮಾ ಒಂದು ಸ್ಟಿಗ್ಮಾ ಸ್ಟಿಗ್ಮಾ ಇದೆ ಅಂತ. ಹಾ. ತುಂಬಾನೇ ಅದನ್ನ ಹಿಂದೆ. ಹೇಳಕ್ ಹೋಗಲ್ಲ, ಬಚ್ಚಿಡ್ತಾರೆ. ಹ್ಮ್. ಸೊ ಇದು ಏನೇನ್ ನಡೆದಿದೆ, ಯಾಕಂದ್ರೆ ನೋಡಿ, ಇದು ಈ ಹುಡುಗಂದ ಒಂದೇ ಅಲ್ಲ. ನಾನೀಗ ಪ್ಯಾಂಡಮಿಕ್ ಟೈಮಲ್ಲಿ ನಾನು ನೋಡ್ತಿದ್ದೆ ಅಲ್ವಾ, ಆ, ಅಪ್ಪ ಅಮ್ಮ ವಿಶೇಷವಾಗಿ ಎಲ್ಲ ಸ್ಕೂಲ್ ಕೂಡ ಆನ್ಲೈನೇ ಇರ್ತಾ ಇತ್ತು. ತರಕಾರಿ ಹ್ಮ್. ಮಾರೋರ ತರಕಾರಿ ಮಾರೋ ತಂದೆ ತಾಯಂದ್ರು ಹ್ಮ್. ತಮ್ಮ ಚಿನ್ನ ಅಡ ಇಟ್ಟು ಮಕ್ಕಳಿಗೆ ಮೊಬೈಲ್ ಫೋನ್ ಅವಾಗಿನ್ನೂ ಕೊಡಿಸಿದ್ದು. ಸೊ ಹ್ಮ್. ಆಮೇಲೆ ಆ ಮೊಬೈಲ್ ಫೋನಿಂದಾಗಿ ಅವ್ರಿಗೆ ಬೇರೆ ಏನೇನೇನೋ ಪರಿಚಯ ಆಗಿ ಎಲ್ಲೆಲ್ಲೋ ಹೋಗಿ ತೊಂದರೆ ಆಗಿದ್ದು. ಆ ರೀತಿ ತುಂಬಾನೇ ಈ ವಿಶೇಷವಾಗಿ ಪ್ಯಾಂಡಮಿಕ್ ಮುಗಿದ್ಮೇಲಂತೂ ಇದೊಂದು ಹೌದೌದು. ಆ ಕೊರೋನಾ ಸಾಂಕ್ರಾಮಿಕ ಕಾಯಿಲೆ. ಬಂದ್ಮೇಲೆ ಒಂಥರ ಹೆವಕ್ ಆಗೋಗ್ಬಿಡ್ತು. ಅಂದ್ರೆ ಕುಟುಂಬ ವ್ಯವಸ್ಥೆನೆ ಅಲ್ಲೋಲ ಕಲ್ಲೋಲ ಆಗೋಗ್ಬಿಡ್ತದು. ಆಮೇಲೆ ಮಕ್ಕಳ ಮನಸ್ಸಂತೂ ವಿಚಲಿತ ಆಗೋಗ್ಬಿಡ್ತು ಪೂರ್ತಿ. ನಿಜವಾಗ್ಲೂ ಮ್ಯಾಮ್, ಅಂದ್ರೆ ಈಗ ನೋಡಿ, ವಿಶೇಷವಾಗಿ ಸೋಷಿಯಲ್ ಮೀಡಿಯಾ. ಈಗ ಉದಾಹರಣೆಗೆ ಯಾವುದೋ ಒಂದು ಹುಡುಗಿ ನಾನು ನೋಡ್ತೀನಿ, ತೆಳ್ಳಗೆ ಬೆಳ್ಳಗಿರ್ಬೇಕು ಆ ರೀತಿ ಅಂತ ಪ್ರಯತ್ನ ಮಾಡೋದು. ನಾನು ಆ ರೀತಿ ಇಲ್ಲ ಅಂತ ನೊಂದ್ಕೊಳ್ಳೋದು, ನೊಂದ್ಕೊಂಡು ದಿನ ಬೆಳಗಾದ್ರೆ ಅದೇ ಗುಂಗಲ್ಲಿ ಹೋಗಿ ಅದೇ ನಾನು ಪ್ರಯತ್ನ ಮಾಡೋದು. ಸೊ ಆ ರೀತಿ. ಯಾಕಂದ್ರೆ ಮತ್ತೆ ನೋಡಿ, ಈ ಸೋಷಿಯಲ್ ಮೀಡಿಯಾ ಕೂಡ ಏನ್ ಮಾಡುತ್ತೆ, ಸೆಲೆಕ್ಟಿವ್ ಆಗಿ ಕ್ಯೂರೇಟ್ ಮಾಡುತ್ತೆ ಕಂಟೆಂಟ್ನ. ನಾವೇನ್ ನೋಡ್ತೀವೋ ಅದನ್ನೇ ಅದು ಬೇಕಂತ ಆಂಪ್ಲಿಫೈ ಮಾಡಿ ಕೊಡೋದು, ಆ ಉತ್ತೇಜಿಸುತ್ತೆ. ಹೌದು. ಅಂದ್ರೆ ಈಗ ಇದು ನಾವು ಇದು ಸೋಷಿಯಲ್ ಮೀಡಿಯಾಗಿಂತಲೂ ಆಂಟಿ ಸೋಷಿಯಲ್ ಮೀಡಿಯಾ ಆಗೋಗ್ಬಿಟ್ಟಿದೆ ಅಲ್ವಾ? ನೋಡಿ ಮೇಡಮ್, ನೋಡಿ ನನ್ನ ಅಲ್ಲ, ಅಭಿಪ್ರಾಯ ಏನು ಸೋಷಿಯಲ್ ಫ್ಯಾಬ್ರಿಕ್ ಅನ್ನೇ ಡಿಸ್ಟ್ರಾಯ್ ಮಾಡ್ಬಿಟ್ಟಿದೆ, ಹಾಳು ಮಾಡಿ ಹೋಗ್ಬಿಟ್ಟಿದೆ. ನೋಡಿ, ಮೊನ್ನೆ ನಾನು ನಮ್ಮ ಸ್ನೇಹಿತರು ಇದನ್ನೇ ಯೋಚನೆ, ಇದ್ರ ಬಗ್ಗೆನೇ ವಿಮರ್ಶಿಸ್ತಾ ಇದ್ವಿ. ಆ ಬಂದಾಗ ಬಹಳ ಚೆನ್ನಾಗಿತ್ತು, ಹಳೆಯ ಸ್ನೇಹಿತರನ್ನೆಲ್ಲ ಭೇಟಿ ಮಾಡೋ ಒಂದು ವಿಧಾನ ಅಂತೆಲ್ಲ ಇತ್ತು. ಮಾತಾಡ್ಬೋದಾಗಿತ್ತು, ಫೋನ್ ಮಾಡೋದು, ಮೆಸೇಜ್ ಕಳ್ಸೋದು, ಹುಟ್ಟಿದ ಇವಾಗ ಹಬ್ಬ ಹೇಳೋದು. ಬಟ್ ಅದು ಈಗ ವಾಣಿಜ್ಯ ಉದ್ಯಮ ಆಗ್ಬಿಟ್ಟಿದೆ. ಈಗ ನಾವು ಇಟ್ಸ್ ಕಮರ್ಷಿಯಲೈಸ್, ಇಟ್ಸ್ ವೆರಿ ಕಮರ್ಷಿಯಲೈಸ್, ಅಂಡ್ ವಿ ಹ್ಯಾವ್ ಬಿಕಮ್ ಅ ಕಮೋಡಿಟಿ. ನಾವೇ ಒಂದು ವಸ್ತು ಆಗೋಗಿದ್ದೀವಿ. ಸೊ ಹೌದು ಹಾಗಾಗಿ ಹೌದು. ಸೊ ಯಾವುದೇ ಆಗ್ಲಿ ವಸ್ತು ಅದ್ರದ್ದು ಸರಿ ತಪ್ಪು ಅನ್ನೋದು ಇದ್ದೇ ಇರುತ್ತೆ. ಪ್ರತಿಯೊಂದು ಅದ್ರದ್ದೇ ಆದ ಪ್ಲಸ್, ಅದ್ರದ್ದೇ ಆದ ಮೈನಸ್, ಅದ್ರದ್ದೇ ಆದ ಒಂದು ಸಕಾರಾತ್ಮಕ ನಕಾರಾತ್ಮಕ ಹೌದು ಅಂಶಗಳಿರುತ್ತೆ. ಹೌದು. ಅಲ್ಲ, ಇದು ನಾವು ಆ ಹುಡುಗ ಬೇಕು ಅಂತ ಕೇಳೋದೇನೋ ಸರಿ. ಆದ್ರೆ ಆ ತಾಯಿ ತನ್ನ ಮಾಂಗಲ್ಯ ತೆಗೆದಿಟ್ಬಿಟ್ಟು
ಕೇಳ್ಕೊಂಡು ನಾನು ನಿನ್ ಜೊತೆಗಿರ್ತೀನಿ, ನಿಮ್ಮ ಅಪ್ಪನ ಬಿಡ್ತೀನಿ ಅಂತ ಅಷ್ಟ್ರ ಮಟ್ಟಿಗೂ ಹೇಳಿದ ಮೇಲೂ ಕೂಡ ಅವನು ಹಾರ್ತಾನೆ ಅಂದ್ರೆ ಅದು ಎಂತ ದುರಂತ ಅಂದ್ರೆ ಅದು ಯಾರ ಮನಸ್ಸನ್ನಾದ್ರೂ ಕಲಕುವಂತದ್ದು. ಇಟ್ಸ್ ಅ ಖಂಡಿತ. ಚಿಲ್ಲಿಂಗ್ ಸೀನ್ ಅದು. ಅದೊಂಥರ ಈ ನನಗೆ ನೋಡ್ಬಿಟ್ಟು ಒಂಥರ ನನಗೆ ಒಂಥರ ಬಹಳ ಮನ್ಸೊಳಗೆ ನೋವು ಮತ್ತೆ ನಡುಕ ಎರಡೂ ಆಯ್ತು, ಎಲ್ಲಿ ಏನಾಗ್ತಿದೆಪ್ಪ ಅಂತ. ಅಂದ್ರೆ ನೋಡಿ, ಹ್ಮ್ ಈಗ ಆ ಎಲ್ಲಾ ಮಕ್ಳಿಗೂ ಈ ತರ ಆಗ್ಬೇಕಂತಿಲ್ಲ, ಆದ್ರೆ ಈ ತರ ಒಂದಾಗಿದೆ ಅಂದ್ರೆ ಅದು ಅದ್ರದ್ದು ಇದು ಅಪೆಕ್ಸ್ ಆಫ್ ದ ಪಿರಮಿಡ್, ಆಯ್ತಾ. ಹ್ಮ್ ಇದು ಈ ತರ ಸಾವಿರಾರು ಮಕ್ಳು ಇರ್ತಾರೆ, ನೂರಾರು ಕಾರಣಗಳಿಂದಾಗಿ ಕೊನೆಗೆ ಅಲ್ಲಿ ಹೋಗ್ತಾರೆ. ಅದ್ರಲ್ಲಿ ಒಂದೊಂದು ಭಾಗ ಆ ರೀತಿ ಹೋಗ್ತಾ ಹೋಗುತ್ತೆ. ಹ್ಮ್ ಸೊ ಮೊಬೈಲ್ ಮೊಬೈಲ್ ಆಗ್ಲಿ ಮತ್ತೊಂದಾಗ್ಲಿ ವಸ್ತುಗಳಿಂದ ತನ್ನನ್ನು ತಾನು ಅಳ್ಕೊಳ್ಳುವಂತ ಒಂದು ಪ್ರವೃತ್ತಿ ಇದೆ ಅಲ್ವಾ. ಈಗ ಉದಾಹರಣೆಗೆ ನನ್ನ ಹತ್ರ ಹ್ಮ್ 25,000 ನೈಕಿ ಶೂಸ್ ಇದ್ರೇನೆ ಅಥವಾ ಅಡಿಡಾಸ್ ಶೂಸ್ ಇದ್ರೇನೆ ನನ್ನ ಹತ್ರ ನನಗೆ ಬೆಲೆ, ಅಥವಾ ನನ್ನ ಹತ್ರ ಆ ತರ ಜಾಕೆಟ್ ಇದ್ರೇನೆ ಈ ತರ ನನಗೆ ಜನಗಳು ನನ್ನ ಒಪ್ಕೊಳ್ತಾರೆ. ಆ ರೀತಿ ಆ, ಅದು ಆ ಪ್ರವೃತ್ತಿ. ಮತ್ತೆ ಇನ್ನೊಂದೇನಾಗಿದೆ, ಈಗ ಅಫೋರ್ಡಬಿಲಿಟಿ ಚೂರ್ ಜಾಸ್ತಿ ಆಗಿರೋದ್ರಿಂದ ಮತ್ತೆ ಹೌದು ಹೌದು. ಅದು ಕೂಡ ಸ್ವಲ್ಪ ಇದಾಗತ್ತೆ. ಈಗ ಉದಾಹರಣೆಗೆ ಅಲ್ಲ, ನೋಡಿ. ಅಫೋರ್ಡಬಿಲಿಟಿ ಇಲ್ಲದೆ ಇದ್ರೂ ಕೂಡ ತಂದೆ ತಾಯಿಗಳು ಮಕ್ಕಳಿಗೆ ನೋವು ಆಗ್ಬಾರ್ದು, ಮಕ್ಕಳಿಗೆ ಖುಷಿ ಪಡಿಸೋಕೋಸ್ಕರ ದೇ ಗೋ ಔಟ್ ಆಫ್ ದ ವೇ. ಹೆಂಗೋ ಕಷ್ಟಪಟ್ಟು ಇದ್ ಮಾಡ್ಬಿಟ್ಟು ಆ ಮಕ್ಕಳಿಗೆ ಅವ್ರ ಇದನ್ನ ಪೂರೈಸಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಕೂಡ ಮಕ್ಕಳಿಗೆ ಅರ್ಥ ಆಗ್ತಾ ಇಲ್ವಲ್ಲ ಅದೇನು ಅಂತ. ಅರ್ಥ ಆಗತ್ತೆ ಮೇಡಮ್, ಆಕ್ಚುಲಿ ಅರ್ಥ ಆಗತ್ತೆ. ಆದ್ರೆ ಅದನ್ನ ಅಂದ್ರೆ ನೋಡಿ, ಇನ್ನೊಂದೇನ, ಇದು ಸ್ವಲ್ಪ ಅಂದ್ರೆ ಇನ್ನು ಬೇಸಿಕ್ ಆಗಿ ಹೋಗ್ಬೇಕು. ಇದು ಎಲ್ಲಿಂದ ಶುರು ಆಗುತ್ತೆ, ಪ್ರೊಸೆಸಸ್, ಆ ಪ್ರಕ್ರಿಯೆ ಎಲ್ಲಿಂದ ನಡೆಯುತ್ತೆ ಅಂತ ಅಂದ್ರೆ ನೋಡಿ, ಹ್ಮ್ ಸಾಮಾನ್ಯವಾಗಿ ಈಗ ಹೇಗಂದ್ರೆ ನಮ್ಮ ತಂದೆ ತಾಯಿ ಅವರು ಕಷ್ಟಪಟ್ಟಷ್ಟು ನಾನ್ ಕಷ್ಟಪಡಬಾರ್ದು ಅಂತ ನನ್ನನ್ನು ಬೆಳೆಸಿದ್ರು. ಹ್ಮ್ ನಾನು ಕಷ್ಟಪಟ್ಟಷ್ಟು ನನ್ನ ಮಕ್ಕಳು ಪಡಬಾರ್ದು ಅಂತ ನಾನು ಬೆಳೆಸ್ತೀನಿ. ಸೊ ಅದೊಂದು ಹ್ಮ್ ಆ ಮನೋಸ್ಥಿತಿ ತಪ್ಪಲ್ಲ. ಹ್ಮ್ ಆದ್ರೆ ಅದಕ್ಕಾಗಿ ನಾವು ಏನ್ ಮಾಡ್ತೀವಿ ಅನ್ನೋದು ಆ ಅದು ಇದಾಗತ್ತೆ ಒಂದು. ಹ್ಮ್ ಹ್ಮ್ ಮತ್ತೆ ಹ್ಮ್ ಇನ್ನೊಂದು, ಆ ನೋಡಿ, ಅದು ಐಫೋನ್ ಇ ಎಂ ಐ ಅಲ್ಲಿ ಬೇರೆ ಇತ್ತಂತೆ. ಒಂದು ಐಫೋನ್ ವಾಸ್ ಆನ್ ಇ ಎಂ ಐ. ಅಂದ್ರೆ ಅಂದ್ರೆ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ತಗೊಂಡಿದ್ದು. ಅದು ಐಫೋನ್ ಓಕೆ ಓಕೆ ಇ ಓಕೆ, ಎಂ ಐ ಹಾ ಹಾ. ಕಟ್ಟಿರ್ಲಿಲ್ವಂತೆ. ಇ ಎಂ ಐ ಕಟ್ಟೋದಕ್ಕೆ ಅದು ಆ ಇದು. ಓಕೆ ಓಕೆ. So ಅಂದ್ರೆ ಬಹಳ ಕಷ್ಟಪಟ್ಟು ತಗೊಂಡಿರೋದು ಅಂತ ಕಾಣತ್ತೆ ಅದು. ಈಗ ಗೊತ್ತಾಗತ್ತೆ, ಹೌದು 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 ಅದು ಹೌದು. ಸುಮ್ನೆ ಅದೇ ಒಂದು ಕಾಲು ಲಕ್ಷ, ಒಂದು ಕಾಲು, ಒಂದು ಮುಕ್ಕಾಲು ಲಕ್ಷ, ಎಷ್ಟು 1 ಲಕ್ಷ ಅಂತ ಅನ್ಕೊಳ್ಳಿ. ಸೊ ಹ್ಮ್ ಯಾರಿಗೇ ಆಗ್ಲಿ ಎತ್ಕೋತಾನೆ 1 ಲಕ್ಷ ಟಕ್ ಅಲ್ಲ, ಅಂತ ಮೊಬೈಲ್. ಅಷ್ಟೊಂದು 1 ಮುಕ್ಕಾಲು ಲಕ್ಷ ಬಹಳ ಕಷ್ಟ ಆಗತ್ತೆ ಸರ್, ನಮಗೂ ಆಗಲ್ಲ ಅಲ್ವಾ, ಅಲ್ಲ, ಕಷ್ಟ ಅದು. ಹ್ಮ್ ಯಾರಿಗೇ ಆಗ್ಲಿ 1 ಮುಕ್ಕಾಲು ಲಕ್ಷ ಸುಮ್ನೆ ಟಕ್ ಅಂತ ಬರೋದಿಲ್ಲ ಅಲ್ವಾ. ಹ್ಮ್ ಆ, ಹ್ಮ್ ಮತ್ತೆ ನೋಡಿ, ಅದು ಅಂದ್ರೆ ಇದು ಇನ್ನೊಂದಿದೆ ನೋಡಿ, ತುಂಬಾನೇ ಮುಖ್ಯವಾಗಿ. ಇದು ನಾನು ಯೂಶಲಿ ಇದನ್ನ ನಾನು ಹೇಗೆ ಹೇಳ್ತೀನಿ ಅಂದ್ರೆ, ನೀಡ್ಸ್, ಕಂಫರ್ಟ್, ಲಕ್ಸುರಿ, ಹ್ಮ್ ಆಯ್ತಾ. ಹ್ಮ್ ಹ್ಮ್ ಹಾ. ಇಲ್ಲಿ ಇಲ್ಲಿ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ. ಹ್ಮ್ ಅಗತ್ಯಗಳು, ಸೌಕರ್ಯಗಳು ಮತ್ತೆ ಹ್ಮ್ ಐಷಾರಾಮಿ ವಸ್ತುಗಳು. ಈ ಮೂರರ ಆ ಮಧ್ಯೆ ಇರೋ ಆ ಭೇದ, ಈ ಮೂರರ ಮಧ್ಯೆ ಇರೋ ಒಂದು ಆ, ಇದನ್ನ ನಾವು ಮಿಕ್ಸ್ ಮಾಡ್ಕೊಂಡ್ ಬಿಡ್ತೀವಿ. ಈಗ ನೀಡ್ ಹಾ ಏನು, ಹಾ. ಚಪ್ಪಲಿ ಬೇಕು, ನಿಜ ಹೌದು, ಬರೀ ಹ್ಮ್ ಕಾಲಲ್ಲಿ ಹ್ಮ್ ನಡೆಯೋದಕ್ಕೆ ಆಗೋದಿಲ್ಲ, ಸರಿ, ಆಯ್ತಾ. ಹ್ಮ್ ಕಂಫರ್ಟ್ ಅಂದ್ರೆ ಏನು, ಸರಿ, ಒಂದು ಒಳ್ಳೆ ಕಂಪ್ನಿಲಿ ಸ್ವಲ್ಪ ಚೆನ್ನಾಗಿರೋ ಒಂಥರ ಒಂದು ಚಪ್ಪಲಿ, ಆಯ್ತಾ. ಹ್ಮ್ ಲಕ್ಸುರಿ ಹ್ಮ್ ಅಂದ್ರೆ ಏನು, ಈಗ ಇವನು ಮೈಕಲ್ ಜೋರ್ಡನ್ ಸೈನ್ ಮಾಡಿರೋ, ಆಟೋಗ್ರಾಫ್ ಮಾಡಿರೋ ಒಂದು ಶೂಸ್, ಆ ಹ್ಮ್ ರೀತಿ ಅದು ಲಕ್ಸುರಿ. ಸೊ ಹ್ಮ್ ಅಲ್ಲಿ ನಾವು ಸ್ವಲ್ಪ ಆ ಡಿಫ್ರೆನ್ಸ್, ಆ ವ್ಯತ್ಯಾಸಗಳನ್ನ ತಿಳ್ಕೊಳ್ಳದೆ ಹೋಗ್ಬಿಡ್ತೀವಿ. ಅಲ್ಲಿ ಹ್ಮ್ ನಾವು ಸ್ವಲ್ಪ ಎಡವ್ತೀವಿ. ಸೊ ಆ ಅಂಡ್ ಇಲ್ಲಿ ಇನ್ನೊಂದು ಏನಾಗತ್ತೆ ಗೊತ್ತಾ ನೋಡಿ, ಅದು ಒಂದು ಕಡೆ. ಇನ್ನೊಂದು ಕಡೆ ಮನುಷ್ಯರ ನಡುವೆ ಸ್ವಲ್ಪ ಕನೆಕ್ಟ್, ಆ ನಂಟು ಇದೆಯಲ್ಲ, ಅದು ಕನೆಕ್ಟ್ ಸ್ವಲ್ಪ ಕನೆಕ್ಟ್. ಕಡಿಮೆ ಆಗ್ಬಿಡುತ್ತೆ. ಅಲ್ಲ, ಉದಾಹರಣೆಗೆ, ಅಂದ್ರೆ ಹಳೆ ಕಾಲದಲ್ಲಿ ಆ ತಂದೆ ತಾಯಿಗಳ ಮೇಲೆ ಭಾವನೆ ಎಷ್ಟಿತ್ತು ಅಂದ್ರೆ ಅವ್ರು ಹಾಕಿರೋ ಗೆರೆ ದಾಟ್ತಾ ಇರ್ಲಿಲ್ಲ. ನಮ್ಮ ಅಪ್ಪನ ಕಾಲದಲ್ಲಿ ನಾವು ಸ್ವಲ್ಪ ವಾದ ಮಾಡಕ್ ಶುರು ಮಾಡಿದ್ವಿ. ಈಗಿನ ಮಕ್ಕಳು ತಂದೆ ತಾಯಿ ಮಾತನ್ನೇ ಕೇಳೋದಿಲ್ಲ. ನೀವು ಒಂದ್ಸಲ ಮೆಡಿಕಲ್ ಕಾಲೇಜ್ ಇದಕ್ಕೆ ಹೋದಾಗ ಪ್ರಿನ್ಸಿಪಲ್ ಯಾಕೆ ಕಂಟ್ರೋಲ್ ಮಾಡಲ್ಲ ಅಂತ ಯಾರು ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಅವ್ರ ತಂದೆ ತಾಯಿ ಮಾತೇ ಕೇಳಲ್ಲ, ಇನ್ ನಮ್ಮ ಮಾತೇನ್ ಕೇಳ್ತಾರೆ ಅಂತ. ಸೊ ಈಗಿನ ಮಕ್ಕಳು ಮಾತೇ ಕೇಳ್ತಾ ಇಲ್ಲ. ಅಂದ್ರೆ ತಾವು ಮಾಡಿದ್ದೇ ಸರಿ, ತಮ್ಮದೇ ಹಠ ಸರಿ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅದು ನಾನು ಆಕ್ಚುಲಿ ಮ್ಯಾಮ್, ಐ ವಿಲ್ ವಾಂಟ್ ಟು ಡಿಸ್ಅಗ್ರಿ ವಿತ್ ಯು ಆನ್ ದಿಸ್ ಟು ಒನ್ ಎಕ್ಸ್ಟೆಂಟ್. ನೋಡಿ, ಹಾ ಇವಾಗಿನ ಮಕ್ಕಳು, ದೇ ಆರ್ ಆಕ್ಚುಲಿ ವೆರಿ ಬೋಲ್ಡ್ ಅಂಡ್ ವೆರಿ ಕಾನ್ಫಿಡೆಂಟ್ ಅಂಡ್ ದೇ ಆರ್ ಫಿಯರ್ಲೆಸ್ ಆಲ್ಸೋ. ಐ ರೆಸ್ಪೆಕ್ಟ್ ದೆಮ್ ಅಂಡ್ ಐ ಲವ್ ದೆಮ್ ಫಾರ್ ದಟ್. ಈಗ ಹ್ಮ್ ನಾನೇ ಹೇಳ್ತೀನಿ, ನಮ್ಮ ತಂದೆ ಎದುರುಗಡೆ ಬಂದ್ರೆ ನಾನು ಭಯ ಪಡ್ತಾ ಇದ್ದೆ. ನಮ್ಮ ತಂದೆ ಹತ್ರ ಮಾತಾಡೋಕ್ಕೂ ನಾನು ಭಯ ಪಡ್ತಾ ಇದ್ದೆ. ಬಿಕಾಸ್ ಹ್ಮ್ ಅಂದ್ರೆ ನಮ್ ಅದು ಹಳೆ ಕಾಲದಲ್ಲಿ ಆ ರೀತಿ ಇತ್ತು. ಈಗ ಹಿರಿಯರ ವಿರುದ್ಧ ಅಗೇನ್ಸ್ಟ್ ಅಂದ್ರೆ ನಿಮ್ಗೆ ಗೊತ್ತು, ಅವ್ರು ಹೇಳ್ತಿರೋದು ತಪ್ಪಿದ್ರೂ ಸಹ ಅದರಲ್ಲಿ ಅಷ್ಟೊಂದು ಇದಿಲ್ಲ, ಮೆರಿಟ್ ಇಲ್ಲ ಅಂತ ಅಂದ್ರೂ ಸಹ ಅದನ್ನ ನಾವು ವಿರೋಧಿಸ್ತಿರ್ಲಿಲ್ಲ. ಯಾಕಂದ್ರೆ ಆ ಭಕ್ತಿ ಮತ್ತೆ ಒಂದ್ ಕಡೆ ಭಯ ಹ್ಮ್. ಮಿಶ್ರಿತ ಭಕ್ತಿ ಅಂತ ಅಲ್ಲ, ಅನ್ಕೋಬಹುದು. ಭಯ ಭಕ್ತಿ ಕೂಡ ಎರಡು ಒಂದೇ ನಾಣ್ಯದ ಎರಡು ಮುಖಗಳು.
ಅದು ಬದುಕಿಗೆ ಒಂದು ಡಿಸಿಪ್ಲಿನ್ ಅಂದ್ರೆ ಒಂದು ಶಿಸ್ತಿಗೆ ಬೇಕಾಗತ್ತೆ. ಈಗ ಭಯಾನೂ ಇಲ್ಲ, ಭಕ್ತಿನೂ ಇಲ್ಲ, ಸ್ವೇಚ್ಛಾಚಾರದಲ್ಲಿ ಹೋಗ್ತಾ ಇರೋ ಕಾಕ್ರೋಚ್ಗಳಾಗ್ತಾ ಇದೆಯಲ್ಲ, ಇದಕ್ಕೆ ನಾವು ಅಪ್ರಿಶಿಯೇಟ್ ಮಾಡಕ್ಕಾಗೋದಿಲ್ಲ. ಮ್ಯಾಮ್, ಪ್ರತಿಯೊಂದು ಜನರೇಷನಲ್ಲೂ ಪ್ರತಿಯೊಂದು ಪೀಳಿಗೆಯಲ್ಲೂ ಈ ತರ ಒಂದು ಒಂದು ಸಣ್ಣ ಔಟ್ಲಯರ್ಸ್ ಇದ್ದೇ ಇರ್ತಾರೆ. ಅದನ್ನ ನಾವು ಗಮನಕ್ಕೆ ಇಟ್ಕೊಂಡು ಏನಾಗತ್ತೆ, ಆ, ನಾವು ಮುಖ್ಯವಾದದನ್ನ ನಾವು ನೋಡಿ ಮರಿಬಾರ್ದು ಮರಿಬಾರ್ದು. ಮರಿಬಾರ್ದು. ಈಗ ನನ್ನ ಟೀಮಲ್ಲೇ 3-4 ಜನ 25 ಕೆಳಗಿರೋ ಇವರಿದ್ದಾರೆ, ನನ್ನ ಸೈಕಾಲಜಿಸ್ಟ್ಗಳಿದ್ದಾರೆ. ದೇ ಆರ್ ವೆರಿ ನೈಸ್, ವೆರಿ ಸ್ವೀಟ್, ವೆರಿ. ಸೊ ಯಾವುದು ನೀವು ಹೇಳಿದ್ರಲ್ಲ ಆ ರೀತಿ ಇಲ್ವೇ ಇಲ್ಲ ಅವರು. ಸೊ ಏನಾಗುತ್ತೆ, ಮನಸ್ಸು ಯಾವಾಗ್ಲೂ ಏನ್ ಗೊತ್ತಾ, ಟ್ರೈಸ್ ಟು ಲುಕ್ ಅಟ್ ದ ಔಟ್ಲಯರ್. ಅಂದ್ರೆ ಉದಾಹರಣೆಗೆ, ಆಮ್, ನೋಡಿ, ಈ ಉದಾಹರಣೆ ನಾನು ಬಹಳ ಜನಕ್ಕೆ ಕೊಡ್ತೀನಿ. ತುಂಬಾ ಸರಳವಾದ ಚೆನ್ನಾಗಿರೋ ಉದಾಹರಣೆ ಇದು. ಸಿಗ್ನಲ್ ಅಲ್ಲಿ ನಾವು 40 ಜನ ಕಾಯ್ತಾ ಇರ್ತೀವಿ, ರೆಡ್ ಲೈಟ್ ಇರುತ್ತೆ. ಒಬ್ಬ ರೆಡ್ ಲೈಟ್ ಜಂಪ್ ಮಾಡ್ಕೊಂಡು ಹೋಗ್ತಾನೆ. ಹೌದು. ಅವನನ್ನ ನೋಡ್ಕೊಂಡು ಇನ್ನೊಂದಿಬ್ರು ಜಂಪ್ ಮಾಡ್ತಾರೆ. ಆ ಜಂಪ್ ಮಾಡಿರೋ ಇಬ್ರು 40 ಜನ ಇನ್ನೂ ತಾಳ್ಮೆಯಿಂದ ಕಾಯ್ತಾ ಇದಾರೆ ಅನ್ನೋದು ನೋಡಕ್ ಹೋಗಲ್ಲ. ಅವ್ರು ಇಬ್ರನ್ನ ಜಂಪ್ ಮಾಡ್ತಾರೆ. ಸೊ ನಾವ್ ಅದನ್ನ ನೋಡಕ್ ಹೋಗ್ಬಾರ್ದು. 40 ಜನ ತಾಳ್ಮೆಯಿಂದ ಕಾಯ್ತಿರೋರ್ನ ನಾವು ನೋಡ್ಬೇಕು. ಸೊ ಅದು ನೀವ್ ಹೇಳೋದ್ ನಿಜ. ಬಟ್ ಸಿಗ್ನಲ್ ಜಂಪ್ ಮಾಡೋದು ಅದು ಲಾಫುಲ್ ಅಲ್ಲ, ಅದು ರಾಂಗ್ ಅಲ್ವಾ? ರಾಂಗ್ ಅನ್ನ ನಾವು ಕಂಡೆಮ್ ಮಾಡ್ಲೇಬೇಕಾಗತ್ತೆ ಅಲ್ವಾ? ಇಲ್ಲ, ಅದು ನಾನು ಖಂಡಿತ ಒಪ್ತೀನಿ. ಅದು ನೋಡಿ, ಈಗ ನ್ಯಾಯ ಅಂದ್ರೆ ಯಾವುದೇ ರೀತಿ ಇದು ಲಾ, ಕಾನೂನು ಕಾಯ್ದೆ ಯಾವ್ದಿದೆಯೋ ಅದನ್ನ ಪಾಲಿಸಲೇಬೇಕಾದ್ದು. ಅದರಲ್ಲಿ ಯಾವುದೇ ರೀತಿ ಡಿಸಿಪ್ಲಿನ್, ಅನುಮಾನ ಇಲ್ಲ. ಶಿಸ್ತು ಬೇಕೇ ಬೇಕು. ಶಿಸ್ತು ಇಲ್ದೇನೆ, ಶಿಷ್ಟಾಚಾರ ಇಲ್ದೇನೆ ನಾನ್ ಬೇಕಾಗಿದ್ದನ್ನು ಮಾತಾಡ್ತೀನಿ, ಬೇಕಾದಾಗಿರ್ತೀನಿ ಅನ್ನೋದು ಅದು ಸ್ವೇಚ್ಛಾಚಾರ ಆಗತ್ತೆ, ಅದು ಸ್ವಾತಂತ್ರ್ಯ ಅಲ್ಲ. ಇದ್ರಲ್ಲೂ ಒಂದಷ್ಟು ಅಂದ್ರೆ ಸ್ಟೆಪ್ಸ್ ಬರ್ತವೆ. ಈಗ ನೋಡಿ, ಸ್ವತಂತ್ರತೆ, ಸ್ವಚ್ಛಂದತೆ, ಸ್ವೇಚ್ಛಾಚಾರ. ಸೊ ಸ್ವಾತಂತ್ರ್ಯ ಅಂದ್ರೆ ನನಗೆ ಬೇಕಾಗಿದ್ ಮಾತಾಡ್ತೀನಿ ಅನ್ನೋ ಒಂದು ಸ್ವಾತಂತ್ರ್ಯ. ಹೌದು, ನನಗಂದ್ರೆ ಬೇಕಾಗಿದ್ ಮಾತಾಡ್ತೀನಿ, ಆದ್ರೆ ಯಾವುದು ಒಂದು ಡೀಸೆನ್ಸಿ ಅನ್ನೋ ಒಂದು ಬೌಂಡ್ರಿ ಒಳಗೆ 4 ಚೌಕಟ್ಟಲ್ಲಿ ನಾನು ಮಾತಾಡ್ತೀನಿ, ಅದು ಸ್ವಾತಂತ್ರ್ಯ. ಸ್ವಚ್ಛಂದತೆ ಅಂದ್ರೆ ನಾನು ಓಕೆ, ನನಗ ಖುಷಿ ಆಗುವಂತ ಬಟ್ಟೆಗಳು ತಗೊಳ್ತೀನಿ, ನನಗೆ ಖುಷಿ ಆಗುವಂತ ಜಾಗದಲ್ಲಿ ತಿರುಗಾಡ್ತೀನಿ, ನನಗೆ ಇದ್ ಮಾಡ್ತೀನಿ. ಸ್ವೇಚ್ಛಾಚಾರ ಅಂದ್ರೆ ನಾನು ಯಾರ ಬಗ್ಗೆನೂ ನಾನು ಕೇರ್ ಮಾಡೋಕ್ ಹೋಗಲ್ಲ, ಯಾರ ಬಗ್ಗೆಗೂ ನಾನು ಮುಲಾಜಿಲ್ಲ, ನನ್ನ ಪಾಡ್ ನನ್ಗೆ ಅನ್ಸಿದ್ದೇ ಮಾಡ್ತೀನಿ. ನೋಡಿ, ಉದಾಹರಣೆಗೆ ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ದು ನಿಜ, ಅದು ಪ್ರೊಟೆಸ್ಟ್ ಮಾಡಿದ್ದು ಅದು ವ್ಯಾಲಿಡ್ ರೀಸನ್ಗೆನೆ, ಅದು ಮುಖ್ಯವಾದ ಕಾರಣಕ್ಕೇನೆ, ಅದು ಒಳ್ಳೆ ಕಾರಣಕ್ಕಾಗೇನೆ. ಆದ್ರೆ ಅಲ್ಲಿ ಅವರು ಬಳಸಿದಂತ ಭಾಷೆ ಇದೆಯಲ್ವಾ, ಅದು ಸ್ವೇಚ್ಛಾಚಾರ ಆಗತ್ತೆ. ಸೊ ಯಾರ್ಯಾರು ಬಳಸಿದ್ರಲ್ಲ ಅದು ತುಂಬಾನೇ ಸ್ವೇಚ್ಛಾಚಾರ ಅದು. ಸೊ ಆ ರೀತಿ ಸಮಾಜದ ಚೌಕಟ್ಟಲ್ಲಿ ಯಾವಾಗ್ಲೂ ನಾವು ಬದುಕೋದ್ರಿಂದ ಸಮಾಜದ ಚೌಕಟ್ಟಿಗೆ ನಾವು ಒಳಪಡ್ಲೇಬೇಕಾಗತ್ತೆ. ಸೊ ಅನ್ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್, ಅಭದ್ರ ಭಾಷೆನ ಬಳಸೋದು ಎಲ್ಲರ ಮುಂದೆ, ಅದು ಘನತೆವೆತ್ತ ಪೋಸ್ಟ್ ಅಂತ ಹೊಡೆದಿರೋ ವ್ಯಕ್ತಿ ಬಗ್ಗೆ ಆ ರೀತಿ. ಸೊ ನೋಡಿ, ಈ ತರ ಔಟ್ಲಯರ್ಸ್ ಎಲ್ಲಾ ಕಡೆ ನಿಮ್ಗೆ ಸಿಕ್ಕೇ. ಇದಕ್ಕೆ ಮಾನಸಿಕ ರೋಗ ಅಂತೀರಾ ಅಥವಾ ತಂದೆ ತಾಯಿಗಳು ಕೊಟ್ಟಂತ ಟೂ ಮಚ್ ಆಫ್ ಲಿಬರ್ಟಿ ಅಂತೀರಾ? ಯಾವ್ದ್ರಿಂದ ಮಕ್ಕಳು ಮಾನಸಿಕತೆ ಹೀಗಾಗ್ತಾ ಇದೆ? ಮ್ಯಾಮ್, ಮಾನಸಿಕ ರೋಗ ಅಂತ ನಾನು ಹೇಳಲಾರೆ. ನೋಡಿ, ಇದು ಸಾಮಾನ್ಯವಾಗಿ ಇದು ನೋಡಿ, ಏನಾಗತ್ತೆ, ಸ್ವಲ್ಪ ಇನ್ಫ್ಲೂಯೆನ್ಸ್ ಅಂತ ಹೇಳ್ಬೋದು ಮ್ಯಾಮ್. ಏನಾಗತ್ತೆ, ಒಂದು ಹಂತ, ಈಗ ಮತ್ತೆ ಇಲ್ಲಿ ತಂದೆ ತಾಯಿಯನ್ನ ದೂಷೋದ್ರಲ್ಲೂ ಕೂಡ ಇದರದ ಅರ್ಥ ಇಲ್ಲ. ಅರ್ಥ ಇಲ್ಲ. ಯಾಕಂದ್ರೆ ಪಾಪ ಅವರು ಬಹಳ, ಈಗ ಯಾವ್ದೇ ತಂದೆ ತಾಯಿಯಾಗ್ಲಿ ನನ್ನ ಮಗು ಈ ರೀತಿ ಆಗ್ಲಿ, ನನ್ನ ಮಕ್ಕಳು ಅಂತ ಇರಲ್ಲ, ಯಾರು ಹಾರೈಸಿರೋಲ್ಲ, ಯಾರು ಮಾಡಿರೋದಿಲ್ಲ, ಆಯ್ತಾ. ಆದ್ರೆ ಇಲ್ಲಿ ಏನಂದ್ರೆ ಇನ್ಫ್ಲೂಯೆನ್ಸ್ ಅಂತ ಹೇಳ್ತಾರಲ್ಲ, ಅದೇ ಹೇಳಿದ್ದು, ಈಗ ಒಬ್ಬ ಸಿಗ್ನಲ್ ಮುರಿದ ಅಂತ ನಾನು ಮುರಿತೀನಿ ಅಂತ ಅನ್ಕೊಳ್ಳೋದು. ಆದ್ರೆ ನನ್ನೊಳಗೆ ನನಗೆ ನಿಯಂತ್ರಣ, ಸೊ ಅದೇ ಹೇಳಿದ್ದು, ಸೊ ಆತ್ಮ ನಿಗ್ರಹ, ಅದು ಸ್ವಯಂ ನಿಯಂತ್ರಣ ಇಲ್ದಿರೋಂತ ಒಂದು ಪ್ರವೃತ್ತಿ ಇದೇ ಆಂಪ್ಲಿಫೈ ಆಗಿ ಒಂದ್ ರೀತಿ ನೋಡಿ, ದಿಸ್ ಬಿಕಮ್ಸ್ ಪೆಥಾಲಜಿಕಲ್ ಆಫ್ಟರ್ ಒನ್ ಪಾಯಿಂಟ್, ಅಂಡ್ ದಟ್ ಇಸ್ ವೇರ್ ADHD, ಸೆಲ್ಫ್ ರೆಗ್ಯುಲೇಷನ್ ಇಶ್ಯೂಸ್ ಅಂತ ಹೇಳ್ಬೋದು. ಓಕೆ ಸರ್, ತುಂಬಾ ತುಂಬಾ ಧನ್ಯವಾದಗಳು ಸರ್. ಇಷ್ಟೊತ್ತವರೆಗೂ ಈ ಯುವಕರ, ಮಕ್ಕಳ ಮಾನಸಿಕತೆ ಹೇಗೆ ಪರಿವರ್ತನೆ ಆಗ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಧನ್ಯವಾದಗಳು.